ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾತುರತೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಂ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಭಾರಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಾಂಗ್ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್. ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೇಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಬೃಹತಿ ಸಹಸ್ರ ಮಂತ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ. ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ಎಲ್ಲರಿಗೂ ಪ್ರಭು ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂತನ್ನೋದನ್ನು ತಿಳಿದುಕೊಂಡಿದ್ದೇವೆ. ಅವನ ಸರ್ವಶ್ರೇಷ್ಠತೆ ಇನ್ನೊಬ್ಬರ ಅಧೀನವೇ ಅಥವಾ ಅವನೇ ಎಲ್ಲಕ್ಕಿಂತಲೂ ಶ್ರೇಷ್ಠನೇ ಅಂತ ಪ್ರಶ್ನೆ ಬಂದಾಗ 37ನೆಯ ನಾಮ ಈಶ್ವರ. ಭಗವಂತನಿಗೆ ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು. ಹೌದು, ಭಗವಂತನಿಗೆ ಈಶಾ ಅಂತ ತಿಳ್ಕೊಂಡಂತ ಕರೀತಾರೆ. ಯಾಕೆ? ಈಶನ ಅಂದರೆ ನಿಯಮನ ಮಾಡೋದು ಅಂತ ಅರ್ಥ. ಜಗತ್ತಿನ
ಅನೇಕ ಕಾರ್ಯಗಳನ್ನು ನಿಯಮನ ಮಾಡುವ ಎಷ್ಟೆಷ್ಟು ದೇವತೆಗಳಿದ್ದಾರೆ. ಒಬ್ಬೊಬ್ಬರಿಗೊಂದೊಂದು ಡಿಪಾರ್ಟ್ಮೆಂಟ್. ಅಂತಹ ಎಲ್ಲ ನಿಯಮನ ಮಾಡ್ತಕ್ಕಂಥ ನಿಯಾಮಕರಿಗೆ ಯಾವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ವರಹ ಈಶೇಭ್ಯೋಪಿ ವರಹ. ಎಲ್ಲ ನಿಯಾಮಕರೆಲ್ಲರಿಗೂ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಈಶ್ವರ ಅಂತ ತಿಳ್ಕೊಂಡಂತ ಹೆಸರು. ಇವನಿಗೆ ಈಶ್ವರ ಅಂತ ಯಾಕೆ ಬಂತು ಹೆಸರು ಅನ್ನೋದನ್ನು ಬೃಹತಿ ಶಾಸ್ತ್ರ ನಮಗೆ ತೋರಿಸಿಕೊಡ್ತದೆ. ಬೃಹತಿ ಶಾಸ್ತ್ರದ 37ನೇ ಮಂತ್ರ ಅಥವಾ ರುಕ್ ಈ ರೀತಿಯಾಗಿದೆ. ಅಧಾಮನ್ನೇ ಬೃಹದಸುರ್ಯಮಸ್ಯ ನದಮ್ಮ ಓದತೀನಾಂ ಯಾನಿ ದಾಧಾರ ನ ಕಿರಾಮಿ ನಾತಿ ನದಂ ಯೋತೇನೋಂ. ಅಧಾ ಈಗ, ಅಧುನಾ ಈಗ ಅಂತರ್ಥ. ಅಸ್ಯ ಈ ಭಗವಂತನ, ಅಸುರ್ಯಂ ಅಸುರ ಹನನ ರೂಪವಾಗಿರ್ತಕ್ಕಂತಹ ಸಾಮರ್ಥ್ಯವು ಮತ್ತು ಬೃಹತ್ ಮನ್ನೆ. ಅಸುರನ್ನು ಕೊಲ್ಲುವ ಸಾಮರ್ಥ್ಯವೂ ನನಗೆ ಗೊತ್ತಿದೆ. ಇವನ ಅದ್ಭುತವಾದ ಶಕ್ತಿಯೂ ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಅದನ್ನು ಹೊಗಳ್ತೇನೆ ನಾನು. ಪರಮಾತ್ಮನ ಶಕ್ತಿಯನ್ನು ಯಾವಾಗಲೂ ಹೊಗಳ್ತಾ ಇರ್ತೇನೆ. ಅಷ್ಟೇ ಅಲ್ಲ, ಇವನು ಸರ್ವತಂತ್ರ ಸ್ವತಂತ್ರ. ಯಾಕೆ? ಯಾನಿ ದಾಧಾರ, ಪರಮಾತ್ಮನು ಯಾವ ಯಾವ ಕರ್ಮಗಳನ್ನು ಮಾಡುತ್ತಾನೆ, ನ ಕಿಹಿ ಆಮನಾತಿ, ಪರಮಾತ್ಮನ ಮಾಡಿದ ಯಾವುದೇ ಕಾರ್ಯವನ್ನು ಯಾರು ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಥವಾ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ನಹ ಕಿಂ ಆ ಮಿನಾತಿ, ಅವನ ನ ಕಶ್ಚಿತ್ ಆ ಸಮ್ಯಕ್ ಮಿನಾತಿ, ಅವನು ಮಾಡುವ ಕಾರ್ಯಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮೀ ಹಿಂಸಾಯಾಮ್ ಅಂತ ಅನ್ನೋ ಧಾತುವಿನಿಂದ ಬಂದದ್ದನ್ನು ನಾಶಪಡಿಸಲು ಸಾಧ್ಯವಿಲ್ಲ, ನಾಶಪಡಿಸುವುದು ಅಂತ ಆಗ್ತದೆ. ನ ಮಿನಾತಿ, ನಾಶಪಡಿಸಲು ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಅರ್ಥ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ಬಿಟ್ಟು ಅವನಕ್ಕಿಂತ ಅಧಿಕ ಕಾರ್ಯವನ್ನು ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕೂ ಸಾಧ್ಯವಿಲ್ಲ. ದೇವರು ಮಾಡುವ ಕಾರ್ಯವನ್ನು ತಡೆಯಲಿಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಇವನು ಸರ್ವೋತ್ತಮ. ಇದನ್ನು ನನಗೆ ಯಾರು ಹೇಳಿದರು? ಏತೆ ಮಹಿಮಾ, ನಿನ್ನ ಈ ಮಹಿಮೆಗಳನ್ನು ವಾಯುದೇವರು ಯಾವಾಗಲೂ ಹೊಗಳ್ತಾ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ನದಮ್ಮ ಓದತೀನ, ಇದಕ್ಕೆ ನಮಗೆ ತಿಳಿಸಿಕೊಡ್ತದೆ. ಪರಮಾತ್ಮನ ಅಸುರ ವಿನಾಶಕ ಸಾಮರ್ಥ್ಯ, ಬೃಹತ್ ಅದ್ಭುತವಾಗಿರ್ತಕ್ಕಂಥ ಬಲ, ಇವುಗಳನ್ನು ಮೊನ್ನೆ ನಾನು ವೇದಗಳಿಂದ
ಶಾಸ್ತ್ರಗಳಿಂದ ತಿಳಿದಿದ್ದೇನೆ. ಯಾನಿ ದಾಧಾರ, ಇವನು ಯಾವ ಯಾವ ಕೆಲಸಗಳನ್ನು ಮಾಡಿದನೋ, ಯಾವ ಯಾವ ಸಂದರ್ಭವನ್ನು ಪರಾಕ್ರಮವನ್ನು ಮಾಡಿದನೋ, ಯಾವ ಶ್ರೇಷ್ಠತೆಯನ್ನು ಅವನು ತಿಳಿಸಿಕೊಟ್ಟಿದ್ದಾನೆಯೋ ಅದನ್ನು ನ ಕಿರಾಮಿಯಾತಿ, ಯಾವನು ಯಾವ ವ್ಯಕ್ತಿಯೂ ಕೂಡ ಅದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ತಡೆಯಲು ಸಾಧ್ಯವಿಲ್ಲ. ಯಾಕೆ? ಇವನು ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಈಶ್ವರ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಎಲ್ಲರನ್ನೂ ನಿಯಮನ ಮಾಡ್ತಕ್ಕಂಥವನು. ಆನಂತರ ಈಶೋಭ್ಯೋಪಿ ವರಹ, ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳು ಅಂತ ತಿಳ್ಕೊಂಡಂತ ಅನ್ನಿಸ್ಕೊಳ್ತಾರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು, ಶ್ರೇಷ್ಠ ದೇವತೆಗಳು ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತಾರೆ, ಅವರೆಲ್ಲರಿಗಿಂತಲೂ ಕೂಡ ಇವನು ಶ್ರೇಷ್ಠನಾಗಿದ್ದಾನೆ. ಈಶೇಭ್ಯ, ಜಗತ್ತಿನ ನಿಯಾಮಕರಾದ ಬ್ರಹ್ಮಾದಿಭ್ಯ, ಬ್ರಹ್ಮನೇ ಮೊದಲಾದ ಗರುಡಶೇಷ ರುದ್ರ ಬ್ರಹ್ಮಾದಿಗಳಿಗೂ ಕೂಡ ಅವರ ದೆಸೆಯಿಂದ ವರಹ ಶ್ರೇಷ್ಠನಾದ್ದರಿಂದಾಗಿ ಭಗವಂತನಿಗೆ ಈಶ್ವರ ಅಂತೆನ್ನೋ ಹೆಸರು ಬಂದಿತು. ಈಶೇಭ್ಯ ಅಂತಂದರೆ ನಿಯಮವನ್ನು ಮಾಡ್ತಕ್ಕಂಥವರಿಂದ ಅಂತ ಅರ್ಥ. ಆದರೆ ಬ್ರಹ್ಮರುದ್ರಾದಂತ ಯಾಕೆ ತೆಗೆದುಕೊಳ್ತೀರಿ? ಆ ರೀತಿಯಾಗಿ ಶ್ಲೋಕ ಇದೆ. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ಭವಾನ್. ಮಹಾಲಕ್ಷ್ಮೀ ದೇವಿ, ಬ್ರಹ್ಮದೇವರು, ರುದ್ರದೇವರು, ಶೇಷದೇವರು ಇವರೆಲ್ಲರಿಗಿಂತಲೂ ಕೂಡ ನೀನು ಶ್ರೇಷ್ಠನಾಗಿದ್ದೆ. ವರೋತ ಈಶ್ವರಾಖ್ಯಾತಿ ಮುಖ್ಯಾನ ಅನ್ಯಸ್ಯ ಕಸ್ಯಚಿತ್. ಆದ್ದರಿಂದಾಗಿ ಎಲ್ಲರಿಂದಲೂ ಸ್ತುತ್ಯನಾದ ನೀನು, ನಿನಗೆ ಮಾತ್ರ ಈಶ್ವರ ಶಬ್ದ ಯೋಗ್ಯವಾಗಿದೆ. ಉಳಿದವರಿಗೆ ಅದು ಸಾಮಾನ್ಯವಾಗಿದೆ. ನಾನು ನನ್ನ ಕಾಲೇಜಿಗೆ ನಾನು ಪ್ರಿನ್ಸಿಪಾಲ್ ಆಗಿದ್ದೇನೆ. ನನ್ನ ಕಾಲೇಜಿನ ಮಟ್ಟಿಗೆ ನಾನು ಈಶ್ವರ. ನನಗಿಂತ ಮೇಲಿನ ಅಧಿಕಾರಿಗಳಿದ್ದಾರೆ, ಅವರು ಈಶ್ವರರು. ಅವ್ರಿಗಿಂತ ಮೊದಲಿನ ಮೇಲೆ ದೇವತೆಗಳಿದ್ದಾರೆ, ಅವರು ಕೂಡ ಈಶ್ವರರು. ಆದರೆ ಉಳಿದವರಲ್ಲಿ ಇರತಕ್ಕಂಥ ಈಶ್ವರತ್ವ ಅಸ್ವತಂತ್ರ ಈಶ್ವರತ್ವ, ಪರಮಾತ್ಮನಲ್ಲಿರ್ತಕ್ಕಂಥ ಈಶ್ವರತ್ವ ಸ್ವತಂತ್ರ ಈಶ್ವರತ್ವ. ಇನ್ನು ಈಶ ಶಬ್ದಕ್ಕೆ ಸಮರ್ಥ ಅಂತ ತಿಳ್ಕೊಂಡಂತ ಹೆಸರಿದೆ. ಸಮರ್ಥ ಅಂತ ತಿಳ್ಕೊಂಡಂತ ಹೇಳಿ ಜಗತ್ತಿನಲ್ಲಿ ಎಷ್ಟೆಷ್ಟು ಸಮರ್ಥರಿದ್ದಾರೆ, ಅವರಿಗಿಂತಲೂ ಶ್ರೇಷ್ಠನಾದ ವ್ಯಕ್ತಿ. ಇನ್ನು ಸಮರ್ಥ ಅಂತ ತಿಳ್ಕೊಂಡಂತೇನರ್ಥ? ಸಮ್ಯಕ್, ಸರಿಯಾಗಿ ಪುರುಷಾರ್ಥಗಳನ್ನು ಪಡೆಯುವವರಿಗೆ ಸಮರ್ಥ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಂದರೆ ಭಗವಂತನ ಪರಮಾನುಗ್ರಹವನ್ನು ಪಡೆದು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಯಾವನು ಪಡೆದುಕೊಳ್ತಾನೆ ಅವನಿಗೆ ಸಮರ್ಥ ಅಂತ ತಿಳ್ಕೊಂಡಂತ ಹೆಸರು. ಸಮರ್ಥ ಈಶ ಇತ್ಯುಕ್ತ ತದ್ವರತ್ವಾತ್ ತ್ವಮೀಶ್ವರ. ಯಾವನು ಒಂದು ಕಾರ್ಯದ ವಿಷಯವನ್ನು ಮಾಡುವುದರಲ್ಲಿ ಅವನು ಸಮರ್ಥನಾಗಿದ್ದಾನೆ, ಸರಿಯಾಗಿ ಮಾಡಲು ಮಾಡ್ತಾನೆ, ಅದನ್ನು ಸರಿಯಾಗಿ ಪೂರ್ಣ ಮಾಡ್ತಾನೆ, ಅಂಥವರಿಗೂ ಈಶನಾದ್ದರಿಂದಾಗಿ ಪರಮಾತ್ಮನಿಗೆ ಈಶ್ವರ ಅಂತ ತಿಳ್ಕೊಂಡಂತ ಹೆಸರು.
ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಅಜೋಪಿ, ಪರಮಾತ್ಮನಿಗೆ ಜನ್ಮ ಇಲ್ಲ, ಅವ್ಯಯಾತ್ಮ, ಇವನಿಗೆ ಎಂದಿಗೂ ವಿನಾಶ ಇಲ್ಲ, ಭೂತಾನಾಂ ಈಶ್ವರ, ಜಗತ್ತಿನ ಸಕಲ ಚರಾಚರಗಳನ್ನು ನಿಯಮನ ಮಾಡಲು ಸಮರ್ಥರಾಗಿದ್ದಾರೆ. ಸಹ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯ. ಅರ್ಜುನ, ನನಗೆ ಜನ್ಮ ಇಲ್ಲ, ನಾನು ವಿನಾಶ ಹೊಂದುವುದೂ ಇಲ್ಲ, ಎಲ್ಲರ ನಿಯಮವನ್ನು ಮಾಡ್ತಕ್ಕಂಥವನಾಗಿದ್ದೇನೆ. ಆದರೂ ಸಹ ನಾನು ನನ್ನದೇ ಆಗಿರ್ತಕ್ಕಂಥ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ಆಶ್ರಯಿಸಿ ಅನೇಕ ಅವತಾರಗಳನ್ನು ನಾನು ತೆಗೆದುಕೊಳ್ತಾ ಇರ್ತೇನೆ. ಇದು ನನ್ನ ಸ್ವತಂತ್ರ ಇಚ್ಛೆಗೆ ಸಂಬಂಧಿಸತಕ್ಕಂಥ ವಿಷಯ ಅಂತ ನಾವು ಮಾತನ್ನು ಹೇಳ್ತಾರೆ. ಪರಮಾತ್ಮ ಒಳಗಿದ್ದು ನಿಯಮನ ಮಾಡ್ತಾನೆ, ಅವನಿಗೆ ಪುರುಷ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಪರಮಾತ್ಮ ಹೊರಗೆ ಕಾಲನಾಮಕನಾಗಿ, ಈಶ್ವರ ನಾಮಕನಾಗಿ ಇದ್ದು ಸಂಪೂರ್ಣ ಜಗತ್ತನ್ನು ನಿಯಮಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಸರ್ವರಿಗೂ ನಿಯಾಮಕನಾಗಿದ್ದಾನೆ. ಮತ್ಸ್ಯಪುರಾಣದ ಉದಾಹರಣೆಯನ್ನು ಕೊಟ್ಟು ತತ್ವನಿರ್ಣಯದಲ್ಲಿ ಈ ರೀತಿಯ ಭಾಗವತ ತತ್ವನಿರ್ಣಯದಲ್ಲಿ 11ನೇ ಅಧ್ಯಾಯದ 22ನೇ ಶ್ಲೋಕದ ವಿವರಣೆ ಮಾಡುವಾಗ ಅಂತಸ್ಥಃ ಪುರುಷೋ ನಾಮ, ಪರಮಾತ್ಮನಿಗೆ ಪುರುಷ ಅಂತ ಹೆಸರು. ಯಾವನು ನನ್ನ ಬಿಂಬರೂಪಿಯಾಗಿ ನನ್ನ ಹೃದಯ ಮಂದಿರದಲ್ಲಿದ್ದಾನೆ, ಅವನು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನೆ. ಬಹಿಸ್ತಃ, ಹೊರಗಿದ್ದು ಸಂಪೂರ್ಣ ಜಗತ್ತನ್ನು ನಿಯಮನ ಮಾಡುವ ಪರಮಾತ್ಮ, ಅವನಿಗೆ ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಷ್ಟೇ ಅಲ್ಲ, ಈ ಈಶ್ವರನನ್ನು ತಿಳಿದುಕೊಂಡರೆ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ. ಆದ್ದರಿಂದ ಈಶ್ವರ ಈಶ್ವರ ಅಂತ ಯಾರನ್ನು ನೋಡದೆ ಪರಮಾತ್ಮನೇ ಈಶ್ವರ ಅಂತಿಕೊಂಡಂತನ್ನುವುದನ್ನು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಈಷ್ಟೇ ಅಂತ ಈಶ ಧಾತುವಿಗೆ ಸ್ವಾಮಿ ಅಂತ ಅರ್ಥ, ಆಳುವವನು ಅಂತ ಅರ್ಥ. ಇವನು ಜಗತ್ತನ್ನು ಆಳುವುದರಿಂದ ಇವನಿಗೆ ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂದಿತ್ತು. ಸ್ವಾಮೀತು ಈಶ್ವರ ಪತಿರೀರಿತ. ನಮ್ಮನ್ನು ನಿಯಮನ ಮಾಡ್ತಕ್ಕಂಥ ವ್ಯಕ್ತಿಗೆ ಸ್ವಾಮಿ ಅಂತ ತಿಳ್ಕೊಂಡಂತೇಳಿ ಹೆಸರು, ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು, ಪತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಬರದಾರಣ್ಯ ಕುಂಪಟ ಹೇಳ್ತದೆ, ಯ ಏಷೋಂತರ್ಹೃದಯ ಆಕಾಶ. ನಮ್ಮ ಒಳಗೆ ಏನು ಹೃದಯದಲ್ಲಿ ಸೂಕ್ಷ್ಮವಾದ ಏನು ಸ್ಥಳ ಇದೆ, ಆ ಸ್ಥಳದಲ್ಲಿ ತಸ್ಮಿನ್ ಶೇತೆ ಜನಾರ್ದನ, ಅಲ್ಲಿ ಪರಮಾತ್ಮ ಇದ್ದು ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು. ಈಶ ಐಶ್ವರ್ಯ ಅಂತ ತಿಳ್ಕೊಂಡಂತೇಳಿ ಒಂದು ಧಾತು ಇದೆ. ಅಂದರೆ ಎಲ್ಲವನ್ನೂ ಕೂಡ ಮಾಡುವುದರಲ್ಲಿ, ಎಲ್ಲ ಸಂಪತ್ತಿಯನ್ನು ಪಡೆಯುವುದಕ್ಕೋಸ್ಕರ, ಎಲ್ಲ ಸಂಪತ್ತಿ ಉಳ್ಳವನಾದ್ದರಿಂದಾಗಿ ಇವನಿಗೆ ಈಶ್ವರ ಈಶ್ವರ ಅಂತ ತಿಳ್ಕೊಂಡಂತೇಳಿ ಹೆಸರು. ಬ್ರಹ್ಮಸಾರ ಅಂತಿಕೊಂಡಂತ ಗ್ರಂಥ ಹೇಳ್ತದೆ,
ನಿತ್ಯ ಐಶ್ವರ್ಯವನ್ನಲ್ಲಿರೋದರಿಂದಾಗಿ, ನಿತ್ಯದಲ್ಲಿಯೂ ಎಲ್ಲರನ್ನು ನಿಯಮ ಮಾಡುವ ಸಾಮರ್ಥ್ಯ ಏಕಕಾಲದಲ್ಲಿ ಇವನಲ್ಲಿರೋದರಿಂದಾಗಿ, ಸರ್ವೋತ್ತಮನಾದ್ದರಿಂದಾಗಿ ಇವನಿಗೆ ಈಶ್ವರ ಅಂತ ತಿಳ್ಕೊಂಡಂಥ ಹೆಸರು. ಆದ್ದರಿಂದಲೇ ಭಗವದ್ಗೀತೆ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಯೋ ಲೋಕತ್ರಯಂ ಆವೇಶ್ಯ ಬಿಭರ್ತಿ ಅವ್ಯಯ ಈಶ್ವರ, ನನಗೆ ಪುರುಷೋತ್ತಮ ಅಂತ ತಿಳ್ಕೊಂಡಂಥ ಹೆಸರು. ಕ್ಷರ ಅಕ್ಷರನ್ನು ಮೀರಿ ಇರತಕ್ಕಂಥವನು ನಾನು. ಇಂತಹ ನನಗೆ ನಿತ್ಯವೂ ಕೂಡ ಎಲ್ಲರನ್ನು ನೇಮನ ಮಾಡುವ ಸಾಮರ್ಥ್ಯ ಇದೆ. ಸ್ವತಂತ್ರನಾಗಿದ್ದೇನೆ, ಆದ್ದರಿಂದಾಗಿ ಭಗವಂತನಿಗೆ ಈಶ್ವರ ಅಂತನೂ ಹೆಸರು ಸಾರ್ಥಕವಾಗಿದೆ. ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಭಾಗವತ ಹೇಳ್ತದೆ 8ನೇ ಸ್ಕಂದದಲ್ಲಿ, ಪರಮಾತ್ಮ ಸ್ವತಂತ್ರ, ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅವನಿಗೆ ಇನ್ನೊಬ್ಬರ ಆಶ್ರಯ ಎಂದಿಗೂ ಬೇಕಾಗಿಲ್ಲ. ಅವನು ತನಗೆ ತಾನು ಆಶ್ರಯನಾಗಿದ್ದಾನೆ, ನಮ್ಮೆಲ್ಲರಿಗೂ ಆಶ್ರಯದಾತರು ಆಗಿದ್ದಾನೆ. ತ್ವಮೇಕ ಕಾಲೋ ಭಗವಾನ್ ವಿಷ್ಣು ರವ್ಯಯ ಈಶ್ವರ. ಭಕ್ತರು ಸ್ತೋತ್ರ ಮಾಡ್ತಾರೆ, ನೀನೇ ಕಾಲ, ನೀನೇ ಭಗವಾನ್, ನೀನೇ ವಿಷ್ಣು, ನೀನೇ ಅವ್ಯಯ, ನೀನೇ ಈಶ್ವರ. ವಿಶಿಷ್ಟತೆಯಿಂದ ಯುಕ್ತನಾಗಿರ್ತಕ್ಕಂಥವನು ಪರಮಾತ್ಮ. ಐಶ್ವರ್ಯಾತ್ ಭಗವಾನ್ ವಿಷ್ಣು ವಿರುದ್ಧಂ ಘಟಯತ್ಯಸೋ. ಪರಮ ಐಶ್ವರ್ಯವನಿಗಿರೋದರಿಂದಾಗಿ ಈ ಪರಮಾತ್ಮ ನಿನ್ನೆ ಹೇಳಿದಂತೆ ಕರ್ತುಂ ಅಕರ್ತುಂ ಸಮರ್ಥನಾಗಿದ್ದಾನೆ. ಆದ್ದರಿಂದಾಗಿ ಹುಟ್ಟಿಸುವನು ಅವನೇ, ತದ್ವಿರುದ್ಧವಾಗಿ ಉಪಸಂಹಾರ ಮಾಡ್ತಕ್ಕಂಥವನು ಅವನೇ. ತಾನೇ ಹುಟ್ಟಿಸ್ತಾನೆ, ತಾನೇ ನುಂಗಿ ಹಾಕ್ತಾನೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವುಳ್ಳವನು. ಅಂದರೆ ಎಲ್ಲರೂ ಇವನ ಅಧೀನರು. ಒಂದು ಸಂದರ್ಭ ಈ ರೀತಿಯಾಗಿ ನಡೆಯಿತು. ಪರಮಾತ್ಮ ಯಾವುದೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಭೆಯನ್ನು ಪ್ರಭಾಸ ಕ್ಷೇತ್ರದಲ್ಲಿ ಮಾಡಿದ್ದ. ಅವತ್ತು ಭಗವಂತನ ಜೊತೆಯಲ್ಲಿ ರುಕ್ಮಿಣಿ ಕೂಡ ಬಂದಿದ್ಲು. ಸಭೆಯ ಮೇಲೆ ಎತ್ತರದ ಆಸನದಲ್ಲಿ ಕೃಷ್ಣ ರುಕ್ಮಿಣಿ ಕೂತ್ಕೊಂಡಿದ್ದಾರೆ. ಆಗ ನಾರದರು ಬಂದು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಆಶ್ಚರ್ಯೋಸಿ ಧನ್ಯೋಸಿ ಅಂತ ತಿಳ್ಕೊಂಡಂತೇಳಿ, ನೀನು ಆಶ್ಚರ್ಯನಾಗಿದ್ದಿ, ಧನ್ಯನಾಗಿದ್ದಿ ಅಂತ ತಿಳ್ಕೊಂಡಂತ ಹೇಳಿಸರು. ಯಾಕೆಂತಂದರೆ ನಿನ್ನ ಕ್ರಿಯೆಗಳು, ನೀನು ಮಾಡುವ ವಿಶಿಷ್ಟವಾದಂಥ ಸೃಷ್ಟಿಯಾದಿಗಳು ಇವೆಲ್ಲೂ ಆಶ್ಚರ್ಯಕರ ಅಂತ ತಿಳ್ಕೊಂಡಂತ ಹೇಳಿದಾಗ ಆ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಜನರು ಕೇಳಿದರು. ನಾರದರು ಬಂದು ಆಶ್ಚರ್ಯೋಸಿ ಧನ್ಯೋಸಿ ಅಂತ ತಿಳ್ಕೊಂಡಂತ ಹೇಳಿ ಹೇಳಿದ್ರಲ್ಲ, ಏನು ಅರ್ಥ ಇದ್ರದ್ದು ನಮಗೆ ಅರ್ಥ ಆಗಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಾರದರೆ ನೀವೇ ವಿವರಣೆ ಮಾಡಿ, ಆಶ್ಚರ್ಯೋಸಿ ಧನ್ಯೋಸಿ ಅಂತ ತಿಳ್ಕೊಂಡಂತೇಳಿ ನನಗೆ ಹೇಳಿದರೆ, ನನ್ನನ್ನು ವರ್ಣನೆ ಮಾಡಿದ್ರಲ್ಲ, ಏನರ್ಥ ಅದರದ್ದು ಅಂತ ತಿಳ್ಕೊಂಡಂತಂದರೆ, ಮಹಾನ್ ಕಾರ್ಯ ಉಳಿದವ್ರ ಕಡೆಯಿಂದ ಆಗದೇ ಇರತಕ್ಕಂಥ ಅಸಾಧ್ಯ ಕಾರ್ಯ ಮಾಡಿದಾಗ
ಎಂಥ ಆಶ್ಚರ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೀತೇವೆ. ಆಶ್ಚರ್ಯ ಯಾಕೆಂತಂದರೆ ಚರ್ಯ ಅಂತ ತಿಳ್ಕೊಂಡಂತಂದರೆ ಒಂದು ರೀತಿ ಆಗಿರತಕ್ಕಂಥ ಆಚರಣೆ ಅಂತ ಅರ್ಥ. ಎಲ್ಲವನ್ನು ಮೀರಿದ ಆಚರಣೆ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥನಾದ್ದರಿಂದಾಗಿ ಭಗವಂತನಿಗೆ ಆಶ್ಚರ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಅರ್ಥ ವಿವರಣೆ ಮಾಡುವಂತ ತಿಳ್ಕೊಂಡಂತಂದಾಗ ನಾನು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಗಂಗಾದೇವಿಗೆ ನಾನು ಹೇಳಿದೆ, ಗಂಗಾದೇವಿ ನೀನು ಆಶ್ಚರ್ಯಳು ಧನ್ಯಳು. ಅಂಥೇಳಿ ಅಂದರೆ ಎಷ್ಟೋ ಸಾವಿರ ಕಿಲೋಮೀಟರ್ ಹರಿದು ಬಂದು ಅನೇಕ ಹೆಸರುಗಳನ್ನು ಪಡೆದೆ. ಮೊದಲು ಅಲಕನಂದೇ ಆದಿ, ಆನಂತರ ಮಂದಾಕಿನಿ ಆದಿ, ನಂತರ ಭಾಗೀರಥಿ ಆದಿ, ಜಾಹ್ನವಿ ಆದಿ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಸರನ್ನು ಪಡೆಯುತ್ತಾ ವಿಶಾಲವಾದ ಭೂಮಿಯಲ್ಲಿ ಹರಿದು ಬರ್ತಿದೆ. ನಿನ್ನನ್ನು ಉಪಯೋಗಿಸಿಕೊಂಡು ಎಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ? ಗಂಗಾದೇವಿ ನಿನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿದಾಗ ಆಗ ಅವಳು ಹೇಳ್ತಾಳೆ, ನಾನು ಆಶ್ಚರ್ಯ ಮತ್ತು ಧನ್ಯ ಅಲ್ಲ, ಸಮುದ್ರ ಆಶ್ಚರ್ಯ ಧನ್ಯ. ನನ್ನಂಥ ಅನೇಕ ನದಿಗಳಿಗೆ ಆಶ್ರಯ ಕೊಡ್ತಾನೆ. ನಾನು ಸಮುದ್ರ ಹತ್ರ ಹೋದೆ. ಸಮುದ್ರ ರಾಜನಿಗೆ ಹೇಳಿದೆ, ವರುಣನಿಗೆ, ಆಶ್ಚರ್ಯೋಸಿ ಧನ್ಯೋಸಿ, ನನ್ನ ಅನೇಕ ಕಾರ್ಯಗಳು ಆಶ್ಚರ್ಯಕರ ಮಾತು ಮತ್ತು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪದ್ದಾಯಕ ಕೂಡ ಹೌದು. ಸಮುದ್ರಕ್ಕೆ ಹೋಗಿ ಹೇಳಿದೆ, ಇಷ್ಟೆಲ್ಲ ನದಿಗಳನ್ನು ಧಾರಣ ಮಾಡ್ತಿ, ನೀನು ಧನ್ಯ ಅಂತ ತಿಳ್ಕೊಂಡಂತೇಳಿ. ನೀನೇ ಆಶ್ಚರ್ಯ ಅಂತಂದರೆ ಅಪೂರ್ವ ಸಾಮರ್ಥ್ಯ ಉಳ್ಳವನು ಅಂತ ಒಂದು ಅರ್ಥ. ಧನ್ಯ ಅಂತ ತಿಳ್ಕೊಂಡಂತಂದರೆ ಅತ್ಯಂತ ಪುಣ್ಯವಂತ ಅಂತ ಅರ್ಥ, ಒಟ್ಟು ಶ್ರೇಷ್ಠ ಅಂತ ಅರ್ಥ. ಆಗ ಸಮುದ್ರ ಹೇಳ್ತದೆ, ನನ್ನನ್ನು ಧರಿಸಿದ ಭೂಮಿ ಶ್ರೇಷ್ಠ, ಅದು ಅವಳು ಆಶ್ಚರ್ಯ ಧನ್ಯ ಅಂತ ತಿಳ್ಕೊಂಡಂತೆ. ನಾನು ಭೂಮಿ ಹತ್ರ ಹೋಗಿ ಹೇಳಿದೆ, ಅವಳು ಹೇಳಿದ್ಲು, ನನ್ನನ್ನು ಧರಿಸುವಂತೆ ಸಮರ್ಥಳನ್ನಾಗಿ ಮಾಡಿದ ಪರ್ವತ ನನಗಿಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ನಾನು ಹೇಳಿದೆ. ಪರ್ವತಕ್ಕೆ ಹೋಗಿ ಕೇಳಿದಾಗ ಪರ್ವತ ಹೇಳ್ತಾನೆ, ನನ್ನ ರೆಕ್ಕೆಗಳನ್ನು ಕತ್ತರಿಸುವ ಇಂದ್ರ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ, ಆಶ್ಚರ್ಯ ಧನ್ಯ ಅಂತ ತಿಳ್ಕೊಂಡಂತೇಳಿ. ಇಂದ್ರನಿಗೆ ಹೋಗಿ ಕೇಳಿದಾಗ ಬ್ರಹ್ಮ ಗರುಡಶೇಷ ರುದ್ರರು ನನಗಿಂತ ಶ್ರೇಷ್ಠರು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪರ್ವತ ಹತ್ರ ಹೋಗಿ ಕೇಳಿದೆ, ಆಗ ಇಂದ್ರ ಗರುಡಶೇಷ ರುದ್ರನು ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳ್ದ. ಅವರನ್ನು ಕೇಳಿದರೆ ವಾಯುದೇವರು ಶ್ರೇಷ್ಠ, ಬ್ರಹ್ಮ ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿದರು. ವಾಯುದೇವರನ್ನು ಕೇಳಿದರೆ ಪರಮಾತ್ಮ ಕೃಷ್ಣನೇ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ಹೇಳಿದರು. ಶ್ರೇಷ್ಠ ಅಂದರೆ ಆಶ್ಚರ್ಯೋಸಿ ಧನ್ಯೋಸಿ ಅಂತ ತಿಳ್ಕೊಂಡಂತೇಳಿ. ಅಂದರೆ ಜಗತ್ತಿನಲ್ಲಿ
ಜಗತ್ತಿಗೆ ಮಹಾನ್ ಉಪಕಾರ ಮಾಡ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಗಂಗೆಗಿಂತ ಸಮುದ್ರ ಶ್ರೇಷ್ಠ ಅಂದರೆ ವರುಣ ಶ್ರೇಷ್ಠ, ವರುಣಕ್ಕಿಂತಲೂ ಭೂಮಿ ಶ್ರೇಷ್ಠ, ಆ ಭೂಮಿಗಿಂತಲೂ ಗರುಡಶೇಷರುದ್ರರು ಶ್ರೇಷ್ಠ. ಇಷ್ಟೇ. ತಾರತಮ್ಯಾನುಸಾರ ನೋಡ್ತಾ ಹೋದರೆ ಪರಮಾತ್ಮನೇ ಸರ್ವಶ್ರೇಷ್ಠ, ಆಶ್ಚರ್ಯ ಮತ್ತು ಧನ್ಯ. ಮಹಾಭಾರತದಲ್ಲಿ ಬಂದಿರುತ್ತದೆ, ಬ್ರಹ್ಮವಿವರ್ತ ಪುರಾಣದಲ್ಲಿಯೂ ಕೂಡ ಬಂದಿದೆ ಈ ವಿಚಾರ. ಈ ವಿಚಾರ ಮಹಾಭಾರತದಲ್ಲಿ ಬಂದಿದೆ, ತತ್ವನಿರ್ಣಯದಲ್ಲಿ ಬಂದಿದೆ, ಮಹಾಭಾರತ ತತ್ವನಿರ್ಣಯದಲ್ಲಿ ವಿಚಾರ ಬಂದಿದೆ. ಇದಕ್ಕೆ ಆಶ್ಚರ್ಯ ಧನ್ಯೋಪಾಖ್ಯಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಪರಮಾತ್ಮ ಈಶ್ವರ, ಎಲ್ಲರಿಗಿಂತಲೂ ಕೂಡ ಮುಖ್ಯ ನಿಯಮನಕರ್ತ, ಸರ್ವೋತ್ತಮ, ಎಲ್ಲರೂ ಇವನ ಅಧೀನರು ಅನ್ನುವ ಅರ್ಥವನ್ನು ಈಶ್ವರ ಶಬ್ದ ಕೊಡುತ್ತದೆ. ಬೃಹತಿ ಸಹಸ್ರ ಹೇಳ್ತದೆ, ಪರಮಾತ್ಮನ ಅಸುರ ಸಂಬಂಧಿಯಾಗಿರ್ತಕ್ಕಂಥ ಪರಾಕ್ರಮ, ಜಗತ್ತನ್ನು ಸೃಷ್ಟಿ ಸ್ಥಿತಿ ಮಾಡಿ ಲಯ ಮಾಡುವ ಕಾರ್ಯಕ್ರಮ ಎಲ್ಲವನ್ನೂ ಕಂಡಿದ್ದೆ. ಆದರೆ ಪ್ರತ್ಯಕ್ಷವಾಗಿ ಅಂತಕೊಂಡು ನಾರದ ಜಗತ್ತಿನ ಎದುರು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ರು. ಎಲ್ಲ ದೇವತೆಗಳ ಹತ್ರ ಹೋಗಿ ಬಂದಿದ್ದೇನೆ. ಅವ್ರು ಹೇಳಿದ್ರು ನಮಗಿಂತ ಇವರು ಶ್ರೇಷ್ಠ, ನಮಗಿಂತ ಇವರು ಶ್ರೇಷ್ಠ, ನಮಗಿಂತ ಇವರು ಶ್ರೇಷ್ಠ. ಕೊನೆಗೆ ನಾರದರು ಬಂದು ಹೇಳ್ತಾರೆ, ನಾನು ಕೇಳಿದ ಬ್ರಹ್ಮವಾಯುಗಳು ಕೂಡ ಹೇಳಿದರು ಪರಮಾತ್ಮನೇ ಆಶ್ಚರ್ಯ ಧನ್ಯ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನಾನು ಶ್ರೀಕೃಷ್ಣನ ಹತ್ರ ಬಂದು ಆಶ್ಚರ್ಯೋಸಿ ಧನ್ಯೋಸಿ ಅಂತ ತಿಳ್ಕೊಂಡಂತೇಳಿ. ಆಗ ಪರಮಾತ್ಮ ಹೇಳ್ತಾನೆ, ಹೌದು, ನನ್ನ ಅನೇಕ ರೂಪಗಳಿವೆ, ನನ್ನ ಎಲ್ಲ ವಿಭೂತಿ ರೂಪಗಳು, ಅನೇಕ ಹೆಸರಿನಿಂದ ನಾನು ಕರ್ತವ್ಯ ವ್ಯಾಪ್ತನಾಗಿದ್ದೇನೆ. ಆದರೆ ಆ ರೂಪಗಳಿಗಿಂತಲೂ ದಕ್ಷಿಣ ಅಂತ ತಿಳ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಸಹಿತನಾಗಿ ನಾನು ಯಾವಾಗ ಇರ್ತೇನೆ ಆಗ ನಾನು ಸರ್ವೋತ್ತಮನಾಗಿರ್ತೇನೆ, ಎಲ್ಲರಿಗಿಂತಲೂ ಉತ್ತಮನಾಗಿರ್ತೇನೆ ಅಂತ ಅರ್ಥ. ಅಂದರೆ ಪರಮಾತ್ಮನಿಗೆ ಮೊದಲು ಕಡಿಮೆ ಶಕ್ತಿ ಇತ್ತು, ಲಕ್ಷ್ಮೀದೇವಿ ಬಂದಾಕ್ಷಣಕ್ಕೇನೆ ಶಕ್ತಿ ಹೆಚ್ಚಾಯಿತು ಅಂತ ಅರ್ಥ ಅಲ್ಲ. ಆದರೆ ರಮಾನಾರಾಯಣರು, ಲಕ್ಷ್ಮೀನಾರಾಯಣರು ಒಂದೇ ಕಡೆಗಿರಲು ಅನೇಕ ರೂಪ ಧರಿಸಿದರೂ ಕೂಡ ಅವರಲ್ಲಿ ಸ್ವಗತ ಭೇದ ಇಲ್ಲ. ಇಲ್ಲಿ ತಾರತಮ್ಯದಲ್ಲಿ ಭೇದ ಇದೆ, ಆದರೆ ಪರಮಾತ್ಮನಲ್ಲಿ ಇಲ್ಲ. ಅವನಿಗೂ ಅವನ ಗುಣಗಳಿಗೂ ಆನಂತರ ಅವನ ಅವಯವಗಳಿಗೂ ಅವನ ಮಹಿಮೆಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂತರಿಕವಾದ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನನ್ನು ಪುನಃ ಪುನಃ ಕರೀತಾರೆ. ಇಂಥ ಈಶ್ವರ ನಮ್ಮನ್ನು ನೇಮನ ಮಾಡುತ್ತಾ ಪರಮಾತ್ಮ ಸರ್ವಶ್ರೇಷ್ಠನಾಗಿದ್ದಾನೆ, ಈಶ್ವರನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಆದ್ದರಿಂದಾಗಿ ಈ ಈಶ್ವರನನ್ನು ನೆನೆಸಿದರೆ ನಮಗೂ ಕೂಡ ಐಶ್ವರ್ಯ ಅಥವಾ ಮೇಲಿನ ಪ್ರಮೋಷನ್ ತಪ್ಪದೇ ಸಿಗ್ತದೆ. ಈ ಹೆಸರಿನಿಂದ ಮಹಾಲಕ್ಷ್ಮೀ ದೇವಿ ದಕ್ಷಿಣ ಅಂತ ಹೆಸರಿನಿಂದ ಪ್ರಳಯ ಕಾಲದಲ್ಲಿಯೂ ಪರಮಾತ್ಮನನ್ನು ಅಪ್ಪಿಕೊಂಡು ಇರತಕ್ಕಂಥವಳು ಈ ದಕ್ಷಿಣ. ಆದ್ದರಿಂದಾಗಿ ಈ ಒಂದು ವಾಕ್ಯ ಎಂದಿದೆ, ಈ ಈಶ್ವರತ್ವ ಪರಮಾತ್ಮನ ಬಿಟ್ಟು ಬೇರೆ ಯಾರಲ್ಲೂ ಇಲ್ಲ. ಇವನೊಬ್ಬನೇ ಈಶ್ವರ, ಉಳಿದವರಲ್ಲೂ ಕೂಡ
ಅದರಲ್ಲಿ ಒಂದೆರಡು ವಿಶೇಷತೆಗಳಿಂದ ಅವರು ಈಶ್ವರು ಅಂತ ಅನಿಸ್ಕೊಳ್ತಾರೆ. ಹೀಗಾಗಿ ನಾನು ಮಹಾಲಕ್ಷ್ಮಿ ಜೊತೆಗೆ ಸರ್ವರಿಗೂ ಅನುಗ್ರಾಹಕನಾಗಿ ಸರ್ವೋತ್ತಮನಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ಕೊಳ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಪರಮಾತ್ಮ ಸರ್ವೋತ್ತಮ ಅಂತ ಗುಣಂತ ಅನ್ನೋದಕ್ಕೋಸ್ಕರ ಸಕಲ ಶಾಸ್ತ್ರಗಳು ಪ್ರಮಾಣವಾಗಿವೆ. ಆ ಎಲ್ಲ ವಿಶಿಷ್ಟವಾಗಿರ್ತಕ್ಕಂತಹ ಮಹಿಮೆಗಳು ಅಂತೇನಿವೆ ಅವೆಲ್ಲವನ್ನು ಮೀರಿ ನಿಂತವನು ಈ ಲಕ್ಷ್ಮೀನಾರಾಯಣ ರೂಪಿಯಾದ ಪರಮಾತ್ಮ. ಆದರೆ ಯಜ್ಞ ರೂಪದಿಂದ ಅಭಿವ್ಯಕ್ತನಾಗಿ ಬಂದಿದ್ದಾನೆ. ಈಶ್ವರನನ್ನು ನಾವು ದಿನಾಲು ತಪ್ಪದೆ ಧ್ಯಾನ ಮಾಡೋಣ. ಬಿಭರ್ತಿ ಅವ್ಯಯ ಈಶ್ವರ, ಪರಮಾತ್ಮ ಅವ್ಯಯನಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಎಲ್ಲ ಕಾಲದಲ್ಲಿಯೂ ಕೂಡ. ಅದೇ ರೀತಿಯಾಗಿ ಪ್ರಭವ ಪ್ರಭು ಈಶ್ವರೋ ವಿಕ್ರಮೀ ಧನ್ವಿ, ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಈ ಈಶ್ವರನ ಉಪಾಖ್ಯಾನವನ್ನು, ಈಶ್ವರನ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಇದನ್ನು ನಾವು ತಿಳಿದುಕೊಳ್ಳೋದ್ರಿಂದ ನಮಗೂ ಕೂಡ ಉತ್ತಮವಾದ ಸ್ಥಾನ ಸಿಗ್ತದೆ. ಅದಕ್ಕೋಸ್ಕರ ಈ ಈಶ್ವರ ರೂಪಿಯಾದಂಥ ಪರಮಾತ್ಮನ ಚಿಂತನೆ ಮಾಡ್ತಾ ಈ ಪಂಥ ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮನನ್ನು ನಾವು ಉಪಾಸನೆ ಮಾಡೋಣ, ಅನುಗ್ರಹ ಪಡೆಯೋಣ. ಈಶ್ವರ ಶಬ್ದವನ್ನೇ ವಿವರಿಸ್ತದೆ ಪ್ರತಿ ಶಾಸ್ತ್ರದ ಮಂತ್ರ. ಈ ರೀತಿಯಾಗಿ ಏನೋ ಒಂದು ಮಂತ್ರಕ್ಕೆ ಪರಮಾತ್ಮನ ಹೆಸರು ಜೋಡಿಸಿದ್ದೇವೆ ಅಂತಕೊಂಡಂತರ್ಥಲ್ಲ. ಆ ಪರಮಾತ್ಮನ ಹೆಸರಿನಿಂದ ಇರುವ ಮಹಿಮೆಯನ್ನು ಈ ಮಂತ್ರ ನಮಗೆ ಹೇಳಿಕೊಡ್ತಾರೆ. ಆದ್ದರಿಂದಾಗಿ ಬೃಹತಿ ಶಾಸ್ತ್ರ ಮತ್ತು ಭಗವಂತನ ಉಪಾಸನೆ ನಮಗೆ ಅತ್ಯಂತ ಅವಶ್ಯಕವಾಗಿವೆ. ಇದನ್ನು ತಾತ್ಪರ್ಯದಲ್ಲಿಟ್ಟುಕೊಳ್ಳೋಣ, ಲಕ್ಷ್ಯದಲ್ಲಿಟ್ಟುಕೊಳ್ಳೋಣ. ಇನ್ನು ನಾಳಿನ ದಿವಸ ಮುಂದಿನ ಪರಮಾತ್ಮನ ಹೆಸರಿನ ಒಂದು ನಿರ್ವಚನ ಹೇಗಿದೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.